ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, 2026ನೇ ಸಾಲಿನಲ್ಲಿ ನೀವು GNM ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಮಾಡ್ತಾ ಇವಾಗ ನೀವು SSPಗೆ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಇರ್ಬೋದು ಮತ್ತು ಎರಡನೇ ವರ್ಷದ ವಿದ್ಯಾರ್ಥಿಗಳು ಲ್ಯಾಟ್ರ್ ಎಂಟ್ರಿ ಇರುವಂಥ ಅಭ್ಯರ್ಥಿಗಳಿಗೆ ಈಗ SSP ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಿ. ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಗಬೇಕಾದ್ರೆ ನಿಮ್ಗಳಿಗೆ ಈ ರೀತಿಯಾಗಿ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ಯಾವಾಗ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡ್ತೀರಿ ಎರಡನೇ ಸ್ಟೆಪ್ಪಲ್ಲಿ ಹೋದಾಗ ಆವಾಗ ನಿಮಗೆ ಈ ರೀತಿ ಬರುತ್ತೆ. SSP ಫೋಲ್ಡರ್ಗಳು ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ನೆಟ್ ಸೆಂಟರ್ದವ್ರು ಹೇಳಿಬಿಡ್ತಾರೆ, ನೋಡಿ ನಿಮ್ಮ ಇದಕ್ಕೆ ಕಾಲೇಜ್ನವರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂಥೇಳಿ ನಿಮಗೆ ಇದು ನಿಮಗೆ ಏನಾಗುತ್ತಪ್ಪ ಅಂತಂದರೆ ಸ್ಕ್ರೀನಲ್ಲಿ ಬಂದುಬಿಡುತ್ತೆ. ಸೊ ಆವಾಗ ನೀವು ಏನು ಮಾಡ್ತೀರಿ, ಇವಾಗ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರ್ತೀರಿ. ಸೊ ನೀವು ಈ ರೀತಿ ಬರುವಂಥ ವಿದ್ಯಾರ್ಥಿಗಳು ತಪ್ಪದು ಈ ಒಂದು ಕೆಲಸ ಮಾಡಬೇಕೇನಂತಂದರೆ, ಯಾರಿಗೆ ಈ ರೀತಿ ಬರ್ತಾ ಇದೆ, ನೀವು ರಿಜಿಸ್ಟ್ರೇಷನ್ ನಂಬರ್ ಏನು SSP ಹಾಗೂ ನಿಮ್ಮ ಕಾಲೇಜ್ ರಿಜಿಸ್ಟರ್ ನಂಬರ್, SSP ರಿಜಿಸ್ಟರ್ ನಂಬರ್ ಮತ್ತು ಕಾಲೇಜ್ ರಿಜಿಸ್ಟರ್ ನಂಬರ್ ಇವೆರಡೂ ಏನು ಮಾಡಬೇಕಂತಂದರೆ ಬೋರ್ಡಿಗೆ ಕಾಲೇಜ್ ವತಿಯಿಂದ ಮೇಲ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಇದನ್ನು ಬೋರ್ಡ್ನವ್ರು ಅಪ್ಡೇಟ್ ಮಾಡ್ತಾರೆ, ಕಾಲೇಜ್ನವ್ರು ಅಪ್ಡೇಟ್ ಮಾಡೋಕ್ಕೆ ಬರೋದಿಲ್ಲ. ಬೋರ್ಡ್ನವ್ರು ಏನು ಮಾಡ್ತಾರಪ್ಪ ಅಂದರೆ SSPಗೆ ಡಾಟಾವನ್ನು ಕಳಿಸಿರ್ತಾರೆ, ಒಂದಷ್ಟು ಮಿಸ್ ಆಗಿರ್ತವೆ ಅಥವಾ ಅದು ಅಪ್ಡೇಟ್ ಆಗಿರೋದಿಲ್ಲ. ಹೀಗಾಗಿ ಈ ರೀತಿಯಾಗಿ ಬರ್ತಿರುತ್ತೆ. ನೀವು GNM ನರ್ಸಿಂಗ್ ಆಗಿರಲಿ ಮತ್ತು ಪ್ಯಾರಾಮೆಡಿಕಲ್ ಆಗಿರಲಿ ಈ ರೀತಿ ಬಂದರೆ ನೀವು ತಪ್ಪದೇನು ಮಾಡಬೇಕಂದ್ರೆ ನಿಮ್ಮ SSP ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಸಂಪೂರ್ಣವಾದಂತಹ ಈ ಹೆಸರನ್ನು ಬರೆದು ಮೇಲ್ ಮಾಡಿಸ್ಬೇಕಾಗತ್ತೆ. ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ. SSPಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬರ್ತಾ ಇಲ್ಲ, ಅಲ್ಲಿ ಡಾಟಾ ನಾಟ್ ಸಬ್ಮಿಟೆಡ್ ಫ್ರಾಮ್ ದಿ ಬೋರ್ಡ್ ಯೂನಿವರ್ಸಿಟಿ ಕಾಲೇಜ್ ಅಂತ ಬರ್ತಾ ಇದೆ. ಅದಕ್ಕೆ ಅಪ್ಡೇಟ್ ಮಾಡಿರಿ ಅಂತಂದರೆ ಬೋರ್ಡ್ನವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಕಾಲೇಜ್ ಮುಖಾಂತರ ಏನೋ ಒಂದು ಮೇಲ್ ಮಾಡಿರ್ತೀರಲ್ಲ ಅದನ್ನು ನೋಡಿ ಅವ್ರು ಏನು ಮಾಡ್ತಾರೆ ಅಂದರೆ 1 ಅವರ್ ಒಳಗಡೆ ಅಪ್ಡೇಟನ್ನು ಮಾಡ್ತಾರೆ, ನೀವು ಅಪ್ಲಿಕೇಶನನ್ನು ಹಾಕ್ಬೋದು.